ಜಯರಾಮ್ ಕೃಷ್ಣ. ಮೊದಲನೇ ಪ್ರಶ್ನೆ ಆದ್ಯ. ಯಾವಾಗ ಸ್ವಾಮಿ ಅಖಂಡಾನಂದರು ರಾಮಕೃಷ್ಣ ಮಹಾಸಂಘದ ಅಧ್ಯಕ್ಷರಾದರು? 1934ರಲ್ಲಿ ಶಿವಾನಂದರು ದೈವಾಧೀನರಾದ ಮೇಲೆ ಅಖಂಡಾನಂದರು ರಾಮಕೃಷ್ಣ ಮಹಾಸಂಘದ ಅಧ್ಯಕ್ಷರಾದರು. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಅನಿರುದ್ಧ. ಯಾವಾಗ ಬಿಹಾರದಲ್ಲಿ ಭೂಕಂಪವಾಯಿತು? 1900 ಜನವರಿಯಲ್ಲಿ ಭೀಕರ ಭೂಕಂಪ. ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ ಜ್ಞಾನಶ್ರೀ. ಸಂತ್ರಸ್ತ ಜನರನ್ನು ಏನೆಂದು ತಿಳಿದು ಸೇವೆ ಮಾಡಬೇಕು ಎಂದು ಸನ್ಯಾಸಿಗಳಿಗೆ ಸ್ವಾಮಿ ಅಖಂಡಾನಂದರು ಸ್ಫೂರ್ತಿಯನ್ನಿತ್ತರು? ಸಂತ್ರಸ್ತ ಜನರನ್ನು ಸಾಕ್ಷಾತ್ ದೇವರೆಂದೇ ತಿಳಿದು ಸೇವೆ ಮಾಡಬೇಕು ಎಂದು ಸನ್ಯಾಸಿಗಳಿಗೆ ಅವರು ಸ್ಫೂರ್ತಿಯನ್ನಿತ್ತರು. ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆ ಉತ್ತಮ್. ಏಕಾಗ್ರತೆಗೆ ಯಾವುದು ಅತ್ಯುತ್ತಮ ಸ್ಥಾನ? ಏಕಾಗ್ರತೆಗೆ ಹೃದಯವೇ ಅತ್ಯುತ್ತಮ ಸ್ಥಾನ. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಅಭಿಷೇಕ್. ಭಕ್ತರೊಬ್ಬರು ನೀವು ದೇವರನ್ನು ಕಂಡಿರುವಿರಾ ಎಂದು ಅಖಂಡಾನಂದರನ್ನು ಪ್ರಶ್ನಿಸಿದಾಗ ಅವರು ಏನೆಂದು ನುಡಿದರು? ಇನ್ನೊಂದು ಸಲ ಭಕ್ತರೊಬ್ಬರು ಅವರನ್ನು ನೀವು ದೇವರನ್ನು ಕಂಡಿರುವಿರಾ ಎಂದು ಪ್ರಶ್ನಿಸಿದರು. ಅಖಂಡಾನಂದರು ವಿನಯದಿಂದ ನುಡಿದರು, ಹೌದು, ನಾನು ಹಿಮಾಲಯದಲ್ಲಿದ್ದಾಗ ದೇವರನ್ನು ಮುಖಾಮುಖಿಯಾಗಿ ಕಂಡೆ. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ದಿಗಂತ್. ಮಿಸ್ ಜೋಸೆಫಿನ್ ಮ್ಯಾಕ್ಲಿಯಾರ್ಡ್ ಸ್ವಾಮಿಗಳನ್ನು ಶತಮಾನೋತ್ಸವದ ಸಂದರ್ಭಕ್ಕೋಸ್ಕರ ಸಂದೇಶವನ್ನು ಕೇಳಿದಾಗ ಅವರು ಏನೆಂದು ಉತ್ತರ ಕೊಟ್ಟರು? ಉತ್ತರ: ಮಿಸ್ ಜೋಸೆಫಿನ್ ಮ್ಯಾಕ್ಲಿಯಾರ್ಡ್ ಸಾರ್ಗಾಚಿ ಆಶ್ರಮಕ್ಕೆ ಹೋಗಿ ಸ್ವಾಮಿಗಳನ್ನು ಬರಲಿರುವ ಶತಮಾನೋತ್ಸವದ ಸಂದರ್ಭಕ್ಕೋಸ್ಕರ ನಿಮ್ಮ ಸಂದೇಶವನ್ನು ಕೊಡಿ ಎಂದು ಕೇಳಲು ಸ್ವಾಮಿ ಅಖಂಡಾನಂದರು, ನನ್ನದೆಂಬ ಯಾವ ಸಂದೇಶವೂ ನನ್ನಲ್ಲಿಲ್ಲ, ಆದರೆ ಭಗವಂತನಿಂದ ನಾನು ಅನಂತ ಚಿರಂತನ, ನನ್ನ ಶತಮಾನೋತ್ಸವವೆಂದರೇನು ಎಂಬ ಸಂದೇಶ ನನಗೆ ಬಂದಿದೆ ಎಂದು ಉತ್ತರ ಕೊಟ್ಟರು. ಮುಂದಿನ ಪ್ರಶ್ನೆ ಭರತ್. ಅಖಂಡಾನಂದರು ಆನಂತರ ತಾವು ಶತಮಾನೋತ್ಸವ ಸಂದೇಶವನ್ನು ಬರೆದದ್ದನ್ನು ಹೇಗೆ ವಿವರಿಸಿದರು? ಜಯರಾಮ್ ಕೃಷ್ಣ. ಅಖಂಡಾನಂದರು ಆನಂತರ ತಾವು ಶತಮಾನೋತ್ಸವ ಸಂದೇಶವನ್ನು ಬರೆದದ್ದು ಹೇಗೆ ಎಂಬುದನ್ನು ವಿವರಿಸಿದರು. ಸಂದೇಶವನ್ನು ಶ್ರೀರಾಮಕೃಷ್ಣರೇ ಹೇಳಿ ಬರೆಯಿಸಿದರು. ನಾನು ರಾತ್ರಿ ನಿದ್ರಿಸುತ್ತಿದ್ದೆ. ಶ್ರೀರಾಮಕೃಷ್ಣರು ನನ್ನ ಹೃದಯದೊಳಗಿನಿಂದ ಅವರು ಆದಷ್ಟು ಕೇಳುತ್ತಿದ್ದಾರೆ. ನೀನೇಕೆ ಈ ಸಂದೇಶವನ್ನು ಕೇಳಿಸಬಾರದು? ನಿಜವಾಗಿ ಯಾರು ತಾನೇ ನನ್ನ ಶತಮಾನೋತ್ಸವ ಆಚರಿಸಬಲ್ಲರು? ನಾನು ಅನಂತ ಮತ್ತು ಚಿರಂತನ. ನಾನು ಬೆಳಗಾಗುವವರೆಗೆ ಕಾಯಲಿಲ್ಲ. ನಾನು ಮುದುಕ, ಮರೆತು ಹೋಗಬಹುದು ಎಂದು ಪೆನ್ನು ಕಾಗದಗಳೆತ್ತಿ ಕೊಂಡು ಸಂದೇಶವನ್ನು ಬರೆದು ಬಿಟ್ಟೆ. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಚಾರ್ವಿ. ಯಾವತ್ತು ಸ್ವಾಮಿ ಅಖಂಡಾನಂದರು ಶತಮಾನೋತ್ಸವವನ್ನು ಉದ್ಘಾಟಿಸಿ ಸಂದೇಶವನ್ನು ಕೊಟ್ಟರು? 1936 ಫೆಬ್ರವರಿ
23ರಂದು ಅಖಂಡಾನಂದರು ಬೇಲೂರು ಮಠಕ್ಕೆ ಬಂದರು. ಫೆಬ್ರವರಿ 24ರಂದು ಶತಮಾನೋತ್ಸವವನ್ನು ಉದ್ಘಾಟಿಸಿ ಸಂದೇಶವನ್ನು ಕೊಟ್ಟರು. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಅನುಶ್ರೀ. ಯಾವುದರಿಂದ ಸ್ಫೂರ್ತಿಗೊಂಡು ಮನುಜ ಕುಲವು ಮುಕ್ತಿಯ ಹಾದಿಯಲ್ಲಿ ಮುನ್ನಡೆಯುತ್ತಿದೆ? ತಿಳಿದೋ ತಿಳಿಯುವುದೋ ತಿಳಿಯದೋ ಶ್ರೀರಾಮಕೃಷ್ಣರ ಸರ್ವಧರ್ಮ ಸಮನ್ವಯ ಸಂದೇಶದಿಂದ ಹಾಗೂ ಅವರು ವಿಶಿಷ್ಟವಾದ ಕರ್ಮ ಜ್ಞಾನ ಭಕ್ತಿ ಯೋಗಗಳ ಏಕತೆಯ ಸಾಕ್ಷಾತ್ಕಾರದಿಂದ ಸ್ಫೂರ್ತಿಗೊಂಡು ಮನುಜ ಕುಲವು ಮುಕ್ತಿಯ ಹಾದಿಯಲ್ಲಿ ಮುನ್ನಡೆಯುತ್ತದೆ. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಭರತ್. ಶ್ರೀರಾಮಕೃಷ್ಣರ ಯಾವ ಸಂದೇಶವನ್ನು ವೈಭವೀಕರಿಸುವ ದಿನ ಹತ್ತಿರ ಬರುತ್ತಿದೆ ಎಂದು ಸ್ವಾಮಿಗಳು ಹೇಳಿದ್ದಾರೆ? ಎಷ್ಟನೇ ಕ್ವಶನ್ ಇದು? 10ನೇ ಕ್ವಶನ್. ಶಾಂತಿಯ ವಿಶ್ವ ಸಾಮ್ರಾಜ್ಯವು ಸ್ಥಾಪಿತವಾಗುವುದನ್ನು ಇಡೀ ಪ್ರಪಂಚವೇ ಸಾಕ್ಷಿಯಂತೆ ನೋಡುವ ದಿನ ಹತ್ತಿರ ಬರುತ್ತಿದೆ. ಶ್ರೀರಾಮಕೃಷ್ಣರ ಕರೆಗೆ ಪ್ರೀತಿಯಿಂದ ಒಗ್ಗೂಟು ಸಮಸ್ತರು ತಮ್ಮ ಧಾರ್ಮಿಕ ಭೇದಗಳನ್ನು ಬದಿಗೊತ್ತಿ ಒಟ್ಟಾಗಿ ಎಷ್ಟೋ ಮಾತುಗಳು ಅಷ್ಟು ಪದಗಳು ಎಂಬ ಅವರ ಸಂದೇಶವನ್ನು ವೈಭವೀಕರಿಸುವ ದಿನ ಹತ್ತಿರ ಬರುತ್ತಿದೆ. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಆದ್ಯ. ಸ್ವಾಮಿ ಅಖಂಡಾನಂದರನ್ನು ಪರೀಕ್ಷಿಸಿದ ವೈದ್ಯರೊಬ್ಬರು ಅವರಿಗೆ ಯಾವ ರೋಗವಿರುವುದನ್ನು ಖಚಿತಪಡಿಸಿದರು? ಅವರನ್ನು ಪರೀಕ್ಷಿಸಿದ ವೈದ್ಯರೊಬ್ಬರು ಅವರಿಗೆ ಮಧುಮೂತ್ರ ರೋಗವಿರುವುದನ್ನು ಖಚಿತಪಡಿಸಿದರು. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಅನಿರುದ್ಧ. ಸ್ವಾಮಿ ಅಖಂಡಾನಂದರಿಗೆ ಎಲ್ಲಿ ದೇಹತ್ಯಾಗ ಮಾಡಬೇಕೆಂಬ ಆಸೆ ಇದ್ದಿತು? ಅವರಿಗೆ ವಿವೇಕಾನಂದರು ಶ್ರೀರಾಮಕೃಷ್ಣರ ಅವಶೇಷಗಳನ್ನು ಪ್ರತಿಷ್ಠಾಪನೆ ಮಾಡಿರುವ ಬೇಲೂರು ಮಠದಲ್ಲಿಯೇ ದೇಹತ್ಯಾಗ ಮಾಡಬೇಕೆಂಬ ಆಸೆ ಇದ್ದಿತು. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಉತ್ತಮ್. 1937ರ ಫೆಬ್ರವರಿ 5ರಂದು ಯಾವ ತಂತಿ ಸಂದೇಶವು ಬೇಲೂರು ಮಠಕ್ಕೆ ಕಳುಹಿಸಲ್ಪಟ್ಟಿತ್ತು? 1937ರ ಫೆಬ್ರವರಿ 5ರಂದು ಅಖಂಡಾನಂದರ ಸ್ಥಿತಿ ಗಂಭೀರವಾಗಿದೆ ಎಂಬ ತಂತಿ ಸಂದೇಶ ಬೇಲೂರು ಮಠಕ್ಕೆ ಕಳುಹಿಸಲ್ಪಟ್ಟಿತು. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ದಿಗಂತ್. ಸ್ವಾಮಿ ಅಖಂಡಾನಂದರನ್ನು ಸ್ಟ್ರೆಚರ್ ಮೇಲೆ ರೈಲ್ವೆ ನಿಲ್ದಾಣಕ್ಕೆ ಕರೆದೊಯ್ಯುತ್ತಿರುವಾಗ ರೈತರು ಕಣ್ಣೀರಿಡುತ್ತಾ ಏನೆಂದು ಹರಸಿದರು? ಉತ್ತರ. ಸ್ವಾಮಿ ಅಖಂಡಾನಂದರನ್ನು ಸ್ಟ್ರೆಚರ್ ಮೇಲೆ ರೈಲ್ವೆ ನಿಲ್ದಾಣಕ್ಕೆ ಕರೆದೊಯ್ಯುತ್ತಿರುವಾಗ ದಾರಿಯಲ್ಲಿ ಕೆಲವು ರೈತರು ಕಣ್ಣೀರಿಡುತ್ತಾ ನಮ್ಮಪ್ಪ ಬೇಗ ಆರೋಗ್ಯವಾಗಿ ಹಿಂದಿರುಗಿ ಬನ್ನಿರಿ ಎಂದು ಹಾರೈಸಿದರು. ಅಖಂಡಾನಂದರು ನಗುತ್ತಾ ಅವರನ್ನು ಕೈ ಎತ್ತಿ ಆಶೀರ್ವದಿಸಿದರು. ಮುಂದಿನ ಪ್ರಶ್ನೆ ಜ್ಞಾನಶ್ರೀ. ಯಾವ ಕೊಠಡಿಯಲ್ಲಿ ಸ್ವಾಮಿ ಅಖಂಡಾನಂದರ ಶಯ್ಯೆಯನ್ನು ಸಿದ್ಧಪಡಿಸಲಾಗಿತ್ತು? ವಿವೇಕಾನಂದರ ಪಕ್ಕದ ಕೊಠಡಿಯಲ್ಲಿ ಅವರ ಶಯ್ಯೆಯನ್ನು ಸಿದ್ಧಪಡಿಸಲಾಗಿತ್ತು. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಚಾರ್ವಿ. ಯಾವಾಗ ಮತ್ತು ತಮ್ಮ ಎಷ್ಟನೆಯ ವಯಸ್ಸಿನಲ್ಲಿ ಸ್ವಾಮಿ ಅಖಂಡಾನಂದರು ಪರಂಧಾಮವನ್ನೈದಿದರು? 1937ರ ಫೆಬ್ರವರಿ 7ರಂದು ಮಧ್ಯಾಹ್ನ 3:02 ಸ್ವಾಮಿ ಅಖಂಡಾನಂದರು ತಮ್ಮ 72ನೇ ವಯಸ್ಸಿನಲ್ಲಿ ಪರಂಧಾಮವನ್ನೈದಿದರು. ಸರಿಯಾದ ಉತ್ತರ.
ಮುಂದಿನ ಪ್ರಶ್ನೆ ಅಭಿಷೇಕ್. ಸ್ವಾಮಿ ಅಖಂಡಾನಂದರ ಶರೀರವನ್ನು ಎಲ್ಲಿ ಅಗ್ನಿಗೆ ಅರ್ಪಿಸಲಾಯಿತು? ಅವರ ಶರೀರವನ್ನು ಬೇಲೂರು ಮಠದಲ್ಲಿನ ಗಂಗಾ ತೀರದಲ್ಲಿ ಸ್ವಾಮೀಜಿಯ ದೇವಸ್ಥಾನದ ಪಕ್ಕದಲ್ಲೇ ಅಗ್ನಿಗೆ ಅರ್ಪಿಸಲಾಯಿತು. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಅನುಶ್ರೀ. ಯಾವುದು ವೇದಾಂತ ಅನುಭವದ ಪರಾಕಾಷ್ಠೆ? ಸಮಸ್ತ ಜೀವಿಗಳಲ್ಲೂ ಭಗವಂತನಿರುವುದನ್ನು ಕಾಣುವುದೇ ವೇದಾಂತ ಅನುಭವದ ಪರಾಕಾಷ್ಠೆ. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ದಿಗಂತ್. ನಿನ್ನ ಬಗ್ಗೆಯೇ ನೀನು ಯಾವಾಗಲೂ ನಿರತನಾಗಿದ್ದರೆ ಏನಾಗುತ್ತದೆ? ಉತ್ತರ: ನಿನ್ನ ಬಗ್ಗೆಯೇ ನೀನು ಯಾವಾಗಲೂ ನಿರತನಾಗಿದ್ದರೆ ನಿನ್ನೊಳಗೆಯೇ ನೀನು ಸಿಕ್ಕಿ ಹಾಕಿಕೊಳ್ಳುವೆ, ನಿನ್ನ ಆತ್ಮವನ್ನು ನೀನೇ ಕೊಂದುಕೊಳ್ಳುವೆ, ನೀನೂ ಸಾಯುವೆ. ಮುಂದಿನ ಪ್ರಶ್ನೆ ಅನಿರುದ್ಧ್. ಯಾವುದನ್ನು ಪಡೆಯದೆ ಸಾಯುವುದು ಆತ್ಮಹತ್ಯೆ ಮಾಡಿಕೊಂಡಂತೆ? ಆತ್ಮಜ್ಞಾನವನ್ನು ಪಡೆಯದೆ ಸಾಯುವುದು ಆತ್ಮಹತ್ಯೆ ಮಾಡಿಕೊಂಡಂತೆ. ಸರಿಯಾದ ಉತ್ತರ. ದಿಗಂತ್ ವ್ಯೂ ಶೇರ್ ಮಾಡ್ಬೋದು. ಇಲ್ಲಿ ನಾವು ಅಖಂಡಾನಂದರ ಜೀವನದ ಕೊನೆಯ ಭಾಗವನ್ನ ನೋಡಿದ್ವಿ. ಇಲ್ಲಿ ಒಂದ್ ಕಡೆ ಬಿಹಾರದಲ್ಲಿ ಭೂಕಂಪ ಆದಾಗ ಸ್ವಾಮಿ ಅಖಂಡಾನಂದರು ಅಲ್ಲಿ ಪರಿಹಾರ ಕಾರ್ಯವನ್ನ ಗಮನಿಸೋದಕ್ಕೆ ಅಂತ ಹೋಗಿರ್ತಾರೆ. ಅಲ್ಲಿ ಅವರು ಸನ್ಯಾಸಿಗಳಿಗೆ ಸಂತ್ರಸ್ತ ಜನರನ್ನ ಸಾಕ್ಷಾತ್ ದೇವರೆಂದೇ ತಿಳಿದು ಸೇವೆ ಮಾಡಬೇಕು ಎಂದು ಹೇಳಿ ಅವ್ರಿಗೆ ಸ್ಫೂರ್ತಿಯನ್ನ ಕೊಡ್ತಾರೆ. ಇದನ್ನ ನಾವು ಅವ್ರ ಜೀವನವಿಡೀ ಅದನ್ನ ನೋಡ್ತೇವೆ. ಅವರು ತಮ್ಮ ಪೂರ್ತಿ ಜೀವನ ಮಾನವರನ್ನೇ ದೇವರಂತೆ ಕಂಡು ಅವರನ್ನ ಸೇವೆ ಮಾಡೋದ್ರಲ್ಲೇ ಅವರು ಒಂದು ಭಗವಂತನ ಸೇವೆ ಅಂತ ತಿಳ್ಕೊಂಡು ಮನುಷ್ಯರ ಸೇವೆಯನ್ನ ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬನಲ್ಲೂ ಆ ದೇವರೇ ಇದ್ದಾನೆ ಅಂತ ಅನ್ಕೊಂಡು ಜೀವಂತ ದೇವರುಗಳನ್ನಾಗಿ ಅವರನ್ನ ಕಂಡು ಅವರಿಗೆ ಅವ್ರ ಜೀವನವಿಡೀ ಸೇವೆಯನ್ನ ಮಾಡ್ಕೊಂಡು ಬರ್ತಾರೆ. ಅದೇ ರೀತಿ ಅವರು ಇಲ್ಲಿ ಸನ್ಯಾಸಿಗಳಿಗೂ ಕೂಡ ಸ್ಫೂರ್ತಿಯನ್ನ ಕೊಡ್ತಾರೆ. ಈ ಸೇವಾ ಮನೋಭಾವವನ್ನ ಇವರ ಸೇವಾ ಮನೋಭಾವ ನನಗೆ ಇಲ್ಲಿ ಇಷ್ಟ ಆಯ್ತು. ಆಮೇಲೆ ಇಲ್ಲಿ ಇನ್ನೊಂದು ಕಡೆ ಅವರು ನಾಗಪುರದಲ್ಲಿ ಕೆಲವು ಮುಮುಕ್ಷುಗಳ ಜೊತೆ ಮಾತಾಡ್ತಿರುವಾಗ ಹೇಳ್ತಾರೆ, ಶ್ರೀರಾಮಕೃಷ್ಣರೇ ಗುರು, ಅವರೇ ಇಷ್ಟ ದೇವತೆ, ಇದರಲ್ಲಿ ಮೊದಲು ಆಮೇಲೆ ಎಂಬುದೇನೂ ಇಲ್ಲ, ಏಕಾಗ್ರತೆಗೆ ಹೃದಯವೇ ಅತ್ಯುತ್ತಮ ಸ್ಥಾನ ಅಂತ. ಅಂದ್ರೆ ನಾವಿಲ್ಲಿ ಮೊದಲು ಯಾರನ್ನ ಕುರಿತು ಗುರುವಿನ ಕುರಿತೋ ಅಥವಾ ಇಷ್ಟ ದೇವತೆಯನ್ನ ಕುರಿತು ನಾವು ಧ್ಯಾನ ಮಾಡ್ಬೇಕಂತ ಒಬ್ರು ಪ್ರಶ್ನೆ ಕೇಳಿದಾಗ ಅವರು ಈ ರೀತಿಯಾಗಿ ಉತ್ತರ ಕೊಡ್ತಾರೆ. ನಮಗೆ ಶ್ರೀರಾಮಕೃಷ್ಣರೇ ಗುರು, ಅವರೇ ಇಷ್ಟ ದೇವತೆ, ಅವರೇ ಭಗವಂತ, ಎಲ್ಲವೂ ಅವರೇ. ಹಾಗಾಗಿ ಅವರನ್ನೇ ಕುರಿತು ನಾವು ಧ್ಯಾನ ಜಪಗಳನ್ನ ಮಾಡಬೇಕು. ಇದರಲ್ಲಿ ಮೊದಲು ಆಮೇಲೆ ಅಂತ ಏನಿಲ್ಲ, ನಮಗೆ ಎಲ್ಲವೂ ಶ್ರೀರಾಮಕೃಷ್ಣರೇ ಅಂತೇಳಿ ಅಖಂಡಾನಂದರು ಹೇಳ್ತಾರೆ. ಮತ್ತೆ ಏಕಾಗ್ರತೆಗೆ ಹೃದಯವೇ ಅತ್ಯುತ್ತಮ ಸ್ಥಾನ, ಅವರನ್ನ ಮುಖಾಮುಖಿಯಾಗಿ ನೋಡುತ್ತಿರುವೆನು ಎಂದು ಭಾವಿಸಿಕೊಳ್ಳಿ, ಅವರು ನಿಮ್ಮ ಹೃದಯದಲ್ಲಿ ಕುಳಿತಿರುವರು. ಮಂತ್ರ ದೀಕ್ಷೆ ಪಡೆದವರು ಮೊದಲು ತಮಗೆ ಸಹಾಯವಾಗುವುದಾದರೆ ತಮ್ಮ ಗುರುವನ್ನು ಕುರಿತು ಯೋಚಿಸಬಹುದು. ಅಂದ್ರೆ ಇಲ್ಲಿ ನಾವು ಧ್ಯಾನ ಮಾಡುವಾಗ ಅಥವಾ ಜಪ ಮಾಡುವಾಗ ಶ್ರೀರಾಮಕೃಷ್ಣರು ನಮ್ಮ ಎದುರಿಗೆ ಇದ್ದಾರೆ, ನಮ್ಮ ಮುಖಾಮುಖಿಯಾಗಿ ಕುಳಿತಿದ್ದಾರೆ ಅಂತ ಅನ್ಕೊಂಡು ನಾವು ಧ್ಯಾನ ಮಾಡ್ಬೇಕು ಅಂತ ಹೇಳಿ ಈ ರೀತಿ ಮಾರ್ಗದರ್ಶನವನ್ನ ಕೊಟ್ಟಿದ್ದಾರೆ. ಇದನ್ನ ನಾವು ಅಳವಡಿಸಿಕೊಳ್ಬಹುದು ಅಂತ ಅನ್ಸುತ್ತೆ. ಆಮೇಲೆ ಇನ್ನೊಂದು ಕಡೆಯಲ್ಲಿ ನಿನ್ನ ಬಗ್ಗೆಯೇ ನೀನು ಯಾವಾಗಲೂ ನಿರತನಾಗಿದ್ದರೆ ನಿನ್ನೊಳಗೆ ನೀನು ಸಿಕ್ಕಿ ಹಾಕಿಕೊಳ್ಳುವೆ, ನಿನ್ನ ಆತ್ಮವನ್ನು ನೀನೇ ಕೊಂದುಕೊಳ್ಳುವೆ, ನೀನೂ ಸಾಯುವೆ. ಆತ್ಮಜ್ಞಾನವನ್ನು ಪಡೆಯದೆ ಸಾಯುವುದು ಆತ್ಮಹತ್ಯೆ ಮಾಡಿಕೊಂಡಂತೆ ಅಂತ ಹೇಳಿದ್ದಾರೆ. ಇಲ್ಲಿ ಅಖಂಡಾನಂದರು ನಾವು ನಮ್ಮ ಬಗ್ಗೆ ಯೋಚನೆ ಮಾಡದೆ ಜನರ ಬಗ್ಗೆ ಅಥವಾ ಸಮಾಜದ ಬಗ್ಗೆ ಕೇವಲ ನನ್ನೊಬ್ಬನ ಸ್ವಾರ್ಥ ಇರಬಾರ್ದು ಅಂತ ಹೇಳಿ ಇಲ್ಲಿ ಅಖಂಡಾನಂದರು ಹೇಳಿದ್ದಾರೆ. ನಿಸ್ವಾರ್ಥವಾಗಿ ಜನರಿಗೆ ಸೇವೆ ಮಾಡ್ತಾ ಅದರಲ್ಲೂ ಕೂಡ ನಾವು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ಸ್ವಾಮಿ ಅಖಂಡಾನಂದರ ಜೀವನವೇ ಒಂದು ಆಧಾರ. ಅವರ ಜೀವನದಲ್ಲಿ ನಾವು ನೋಡಿದ ಹಾಗೆ ಇಡೀ ಜೀವನ ಅವರು ಜನರ ಸೇವೆ ಮಾಡೋದ್ರಲ್ಲೇ ಅವರು ತಮ್ಮ ಹೆಚ್ಚಿನ ಜೀವನವನ್ನು ಕಳೀತಾರೆ. ಆದ್ರಿಂದ ನಿಸ್ವಾರ್ಥ ಸೇವೆಯಿಂದಲೂ ಕೂಡ ಭಗವಂತನ ಸೇವೆ ಮಾಡಿದ ಹಾಗೆ ಭಗವಂತನ ಸಾಕ್ಷಾತ್ಕಾರ ಅದರಿಂದಲೂ ಕೂಡ ಪಡ್ಕೊಳ್ಬಹುದು ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು. ಈ ಪಾಯಿಂಟ್ಗಳೆಲ್ಲ ನಂಗೆ ಇಷ್ಟ ಆಗಿದೆ. ಜಯರಾಮಕೃಷ್ಣ.
ಜಯರಾಮ್ ಕೃಷ್ಣ ದಿಗಂತ್. ತುಂಬ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿದ್ಯಾ, ಮತ್ತು ಹಾಗೆ ಕ್ವಶನ್ಸೂ ಅಷ್ಟು ನೀಟಾಗಿ ಫ್ರೇಮ್ ಮಾಡಿದ್ಯಾ. ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸು ಕವರ್ ಆಗಿದೆ ನೀನು ಕೇಳಿರೋ ಕ್ವಶನ್ಸಲ್ಲೇ. ಧನ್ಯವಾದಗಳು. ಹೌದು, ನೀನು ಹೇಳ್ದಾಗೆ ಸ್ವಾಮಿ ಅಖಂಡಾನಂದರ ಜೀವನದ ಅಂತ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಒಂದು ಪಾಯಿಂಟು, ಶ್ರೀರಾಮಕೃಷ್ಣರ ಶತಮಾನೋತ್ಸವ. ಆವಾಗ ಬೇಲೂರು ಮಠದಿಂದನೂ ನಮಗೆ ಏನಾದ್ರು ಒಂದು ಮೆಸೇಜ್ ಕೊಡಿ ಅಂತ ಕೇಳ್ತಾ ಇರ್ತಾರೆ. ಆವಾಗ ಶ್ರೀರಾಮಕೃಷ್ಣರು ಅವರಿಗೆ ಒಂದು ಪಾಯಿಂಟ್ ಹೇಳ್ತಾರೆ, ನಾನು ಅನಂತ ಚಿರಂತನ, ನಾನು ಅವಾಗಲೂ ಇದ್ದೆ, ಇವಾಗಲೂ ಇದ್ದೀನಿ, ಮುಂದೆನೂ ಇರ್ತೀನಿ, ನನ್ನ ಶತಮಾನೋತ್ಸವ ಯಾರು ಆಚರಿಸಬಲ್ಲರು ಅಂತ ಹೇಳ್ತಾರೆ. ಇದನ್ನು ನಾವು ತಗೋಬೇಕು. ಅಂದರೆ ಅವ್ರು ಯಾವಾಗೋ ಹುಟ್ಟಿದ್ರು, ಯಾವಾಗೋ ದೈವಾಧೀನರಾದರು ಅಂತ ಅಲ್ಲ. ಅವ್ರು ಮೊದಲಿನೂ ಇದ್ದಾರೆ, ಇವಾಗಲೂ ಇದ್ದಾರೆ, ಮುಂದೆನೂ ಇರ್ತಾರೆ ಅನ್ನೋದನ್ನ ಇಲ್ಲಿ ಶ್ರೀರಾಮಕೃಷ್ಣರು ಚೆನ್ನಾಗಿ ಹೇಳಿದ್ದಾರೆ. ಆಮೇಲೆ ಲಾಸ್ಟಲ್ಲಿ ನೀನು ಹೇಳಿದಾಗೆ ಆ ಪಾಯಿಂಟು, ನಮ್ಮ ಬಗ್ಗೆನೇ ನಾವು ಚಿಂತೆ ಮಾಡ್ತಾ ಇದ್ರೆ ನಮ್ಮ ಆತ್ಮನ ನಾವು ಕೊಂದ್ಕೋತೀವಿ. ಅಂದರೆ ಇಲ್ಲಿ ನಾವು ನಮ್ಮ ಬಗ್ಗೆನೇ ನಾವು ಜಾಸ್ತಿ ಯೋಚನೆ ಮಾಡಬಾರ್ದು, ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿದರೆ ಅದರಲ್ಲಿ ಸಿಗೋವಂಥ ಆನಂದ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಅಖಂಡಾನಂದರು ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇವೆರಡೂ ಅಂಶನ ನಾವು ಪಾಲಿಸ್ಬೇಕು. ಸರ್, ರಾಮಕೃಷ್ಣ ತುಂಬಾ ಚೆನ್ನಾಗಿತ್ತು. ಇನ್ನು ಅಖಂಡಾನಂದರ ಮೇಡಮ್ ನಿಮ್ದು ಯಾವುದು ಎಕೋ ಆಗ್ತಿದೆ. ಅಖಂಡಾನಂದರ ಇಡೀ ಜೀವನ ತಗೊಂಡಾಗ ನಾವು ಸ್ಟಾರ್ಟಿಂಗ್ ಅಲ್ಲಿ ನಾವು ಏನೋ ಒಂದು ಇವ್ರದ್ದು ಎಲ್ಲರದು ಒಂದು ಹಾಡು ನಾವು ಏನಿದೆಯೋ ನಮ್ಮ ಅದರಲ್ಲಿ ಅಖಂಡಾನಂದರಿಂದ ಏನ್ ಪಡಿಬೋದು ಅನ್ನೋ ಒಂದು ಪಾಯಿಂಟ್ ಇದೆ, ಜೀವ ಪ್ರೇಮ. ಆ ಒಂದು ವರ್ಡ್ ಅಲ್ಲಿ ಬರುತ್ತೆ. ಇಡೀ ಅಖಂಡಾನಂದರ ಜೀವನ ಪೂರ್ತಿ ತಗೊಂಡಾಗ ಜೀವ ಪ್ರೇಮ ಅಂದ್ರೆ ಏನು ಶ್ರೀರಾಮಕೃಷ್ಣರು ಹೇಳಿದ್ರು, ಶಿವಭಾವೇ ಜೀವ ಸೇವಾ ಅಂತ, ಅದನ್ನ ಅಕ್ಷರಶಃ ಇಡೀ ಜೀವನ ಪಾಲಿಸ್ಕೊಂಡ್ ಬಂದ್ರು ಅಖಂಡಾನಂದರು. ಹಾಗೆ ಇನ್ನೊಂದು ಇನ್ನೊಂದು ಅದ್ಭುತವಾದಂತ ಒಂದು ಪಾಯಿಂಟ್ ಇದೆ. ಏನಪ್ಪಾ ಅಂತಂದ್ರೆ ಶ್ರೀರಾಮಕೃಷ್ಣರ ಒಂದು ಅವತಾರ, ಈ ಒಂದು ಶ್ರೀರಾಮಕೃಷ್ಣರ ಒಂದು ಅವತಾರ ಯಾವ ರೀತಿಯಾಗಿದೆ, ಅವರು ಏನಕ್ಕೆ ಅವತಾರ ಬಂದ್ರು ಅನ್ನೋದಕ್ಕೆ ಅಖಂಡಾನಂದರದು ಒಂದು ಪಾಯಿಂಟ್ ತುಂಬಾ ಚೆನ್ನಾಗಿದೆ. ಶಾಂತಿ ಮುಖ್ಯವಾಗಿ ಅಖಂಡಾನಂದರ ಒಂದು ಇದರಲ್ಲಿ ನಾವು ಕಾಣುವಂಥದ್ದು, ಅವರು ಇಡೀ ಜೀವನದಲ್ಲಿ ಶಾಂತಿ, ಆಮೇಲೆ ಜೊತೆಗೆ ಈ ಶ್ರೀರಾಮಕೃಷ್ಣರ ಒಂದು ಏನು ಕರೆ ಕೊಟ್ಟರು ಅವಾಗ ಏನವರು ಒಂದು ಇದು ತುಂಬಾ ಚೆನ್ನಾಗಿದೆ. ಎಂತ ಶಾಂತಿಯ ವಿಶ್ವ ಸಾಮ್ರಾಜ್ಯ ಶ್ರೀರಾಮಕೃಷ್ಣ ಸ್ಥಾಪಿಸಿರುವಂಥದ್ದು, ಶಾಂತಿಯ ವಿಶ್ವ ಸಾಮ್ರಾಜ್ಯ ಇದು ಸ್ಥಾಪಿತಗೊಂಡಿದೆ. ಶ್ರೀರಾಮಕೃಷ್ಣರ ಅವತಾರ ಆದ ತಕ್ಷಣನೇ ಅದಕ್ಕೆ ಮುಂಚೆ ಯಾವ ರೀತಿ ಆ ವಿಶ್ವ ಸಾಮ್ರಾಜ್ಯ ಅಂತಿರ್ಲಿಲ್ಲ, ಎಲ್ಲ ಅವ್ರವ್ರದೇ ಧರ್ಮಗಳು. ಅದಕ್ಕೆ ಯಾವ್ದ್ರ ಮೂಲಕ ಹೇಳಿದ್ರು, ಯಥೋ ಮತ್ ತಥೋ ಪತ್, ಎಷ್ಟು ಮತಗಳು ಅಷ್ಟು ದಾರಿಗಳು ಭಗವಂತನ ಸೇರೋದಕ್ಕೆ ಅನ್ನೋದಕ್ಕೆ ಇಲ್ಲಿ ಶ್ರೀರಾಮಕೃಷ್ಣರದೊಂದು ಆ ಒಂದು ಕರೆಗೆ ನೋಡಿ, ಅವ್ರು ಮುಂದೆ ಹೇಳ್ತಾರಲ್ವಾ, ಎಲ್ಲ ಧಾರ್ಮಿಕ ಭೇದಗಳನ್ನು ಬದಿಗೊತ್ತಿ ಒಟ್ಟಾಗಿ ಎಲ್ಲ ಜನರುಗಳು ಶ್ರೀರಾಮಕೃಷ್ಣ ಸಂದೇಶವನ್ನು ಸ್ವೀಕರಿಸ್ತಾರೆ ಅನ್ನೋದನ್ನ ನಾವಿವತ್ತು ಕಾಣ್ತಾ ಇದ್ದೀವಿ. ಶ್ರೀರಾಮಕೃಷ್ಣರದು ಆ ಒಂದು ಏನಿವತ್ತು ನಾವು ನೋಡ್ತಾ ಇದ್ದೀವಿ, ಅವತ್ತು ಕೊಟ್ಟಂತ ಸಂದೇಶಗಳನ್ನ ಯಾವ ರೀತಿ ಇವತ್ತು ನಡೀತಿದೆ ಅಂದರೆ, ಯಾರು ಶ್ರೀರಾಮಕೃಷ್ಣರ ಒಂದು ಸಂಪರ್ಕಕ್ಕೆ ಬಂದಿರ್ತಾರೋ ಅವರಿಗೆ ಮತಭೇದನೆ ಕಾಣಿಸೋದಿಲ್ಲ, ಅದರ ಬಗ್ಗೆ ಮಾತಾಡೋದಕ್ಕೂ ಆಗೋದಿಲ್ಲ, ಏನೇ ನಡೀತಾ ಇರಲಿ ಪ್ರಪಂಚದಲ್ಲಿ. ಆದ್ರೆ ಇಲ್ಲಿ ನಾವು ಬಂದಾಗ ಹೌದು, ಅವ್ರವ್ರ ದಾರಿ ಅವ್ರವ್ರದ್ದು ಕರೆಕ್ಟು. ಎಲ್ಲಾ ದಾರಿಗಳಲ್ಲೂ ಕೂಡ, ಎಲ್ಲಾ ಹಾದಿಗಳಲ್ಲೂ ಕೂಡ ಮುಳ್ಳುಗಳು ಇದೆ, ಸರಾಗವಾಗೂ ಹೋಗುತ್ತೆ, ಅದು ಇರುತ್ತೆ. ಪ್ರತಿಯೊಂದು ಹಾದಿನಲ್ಲೂ ಕೂಡ ನಾವು ಕಾಣ್ಬೋದು. ಪ್ರತಿಯೊಂದು ಧರ್ಮದಲ್ಲೂ ಕೂಡ ಎರಡೂ ಇದೆ. ಒಂದು ಅವ್ರದ್ದೊಂದು ಸೆಟ್ ಬ್ಯಾಕ್ಸ್ ಇರುತ್ತೆ, ಜೊತೆಗೆ ಅದರದೊಂದು ಭಗವಂತನನ್ನು ಕಾಣುವ ಒಂದು ಗುರಿನೂ ಇರುತ್ತೆ. ನಾವು ಕೇವಲ ಏನು ಇದನ್ನ ತಿಳ್ಕೊಳ್ಳದೆ ಶ್ರೀರಾಮಕೃಷ್ಣರನ್ನ ಯಾರು ಫಾಲೋ ಮಾಡ್ತಾರೋ ಅವ್ರ ಮನಸ್ಸಿನಲ್ಲಿ ಯಾವಾಗ್ಲೂ ಈ ಥಾಟ್ ಬರ್ತಿರುತ್ತೆ. ಯಾವುದೇ ಆ ಥರದ್ದು ಜನಗಳು ಗಲಾಟೆ ಮಾಡೋದು ಅಥವಾ ಧರ್ಮಗಳ ನಮ್ಗೆ ಅದ್ರ ಬಗ್ಗೆ ಮಾತಾಡೋದಕ್ಕೂ ಇದಾಗತ್ತೆ. ಏನು ಅಲ್ವಾ, ನಮ್ದೇ ಧರ್ಮ ಶ್ರೇಷ್ಠ, ನಮ್ದೇ ಧರ್ಮ ಶ್ರೇಷ್ಠ, ಇನ್ನೆಲ್ಲ ಪ್ರತಿಯೊಂದು ಧರ್ಮದಲ್ಲೂ ಈಗ ಎಲ್ಲಾ ಧರ್ಮಗಳಲ್ಲೂ ಕೂಡ ಹಿಂದೂಗಳು ಬೇರೆ ಧರ್ಮಗಳಲ್ಲಿ ಅದರಲ್ಲಿರುವಂತ ಆ ಕೆಟ್ಟದ್ದನ್ನೇ ತಗೊಂಡು ಅವರಲ್ಲೂ ಕೆಟ್ಟವರಿದ್ದಾರೆ,
ಆದ್ರೆ ನಮ್ಮಲ್ಲೂ ಇದ್ದಾರೆ ಅನ್ನೋದನ್ನ ನಾವು ಕಾಣ್ಬೇಕು. ಆದ್ರೆ ಈ ಯಾವುದು ಮತಗಳಲ್ಲ, ಶ್ರೀರಾಮಕೃಷ್ಣರದ ಮಾರ್ಗ ನಾವು ಹಿಡಿದ್ವಿ ಅಂತಂದ್ರೆ ಯಥೋಮತ್ ತಥೋಪತ್ ಅನ್ನೋದನ್ನ ಇಲ್ಲಿ ಅಖಂಡಾನಂದರು ಅದ್ಭುತವಾಗಿ ಅದನ್ನ ಒಂದು ಪಾಯಿಂಟ್ಸ್ ನ ಹೇಳ್ತಾರೆ. ಹೀಗೆ ಅಖಂಡಾನಂದರ ಒಂದು ಜೀವನವನ್ನ ನಾವು ಏನು ತಗೊಂಡಿದ್ವು, ಹಾಗೆ ನಮ್ಮ ದಿಗಂತ್ ಹೇಳ್ದಂಗೆನೆ ಇಡೀ ಅಖಂಡಾನಂದರ ಜೀವನದಲ್ಲಿ ನಾವು ಕಾಣೋದು ಏನು, ಒಂದು ಜೀವರಲ್ಲಿ ಶಿವನನ್ನು ಕಂಡು ಏನು ಸೇವೆ ಮಾಡು ಅನ್ನೋದನ್ನ ನಾವು ಯಾವ ತರ ಈಗ ಜೀವರಲ್ಲಿ ಕಂಡು ನೋಡಿ ನಾವು ಹೇಳ್ತೀವಲ್ಲ, ಸೇವೆ ಮಾಡೋದು ಅಂತಂದ್ರೆ ನಾವು ಏನ್ ಅನ್ಕೊಂಡ್ಬಿಟ್ಟಿದೀವಿ ಅಂತಂದ್ರೆ ಹಾಸ್ಪಿಟಲ್ಸ್ ಕಟ್ಸೋದು ಅಥವಾ ಸ್ಕೂಲ್ಸ್ ಕಟ್ಸೋದು, ಫ್ರೀ ಆಗಿ ಮಾಡೋದು ಅದೆಲ್ಲ ಅಲ್ಲ. ಆಧ್ಯಾತ್ಮಿಕವಾಗಿ ಒಂದಷ್ಟು ಜನ ಮಕ್ಕಳಿಗೆ ಶ್ರೀರಾಮಕೃಷ್ಣನ ಪರಿಚಯ ಮಾಡಿಸ್ತೀವಲ್ಲ, ದಿವ್ಯತ್ರಯರನ್ನ ಪರಿಚಯ ಮಾಡಿಸ್ತೀವಲ್ಲ, ಅದೇನೋ ಒಂದು ಸಾಮಾನ್ಯದ ಕೆಲಸ ಅಲ್ಲ. ಸ್ವಲ್ಪ ನಮ್ಮ ಸುತ್ತಮುತ್ತ ನಾವು ಯಾವಾಗ ನಮ್ಮ ಸರ್ಕಲ್ ಅಲ್ಲಿ ಇರ್ತಾರೋ, ಯಾರ್ಯಾರು ಇರ್ತಾರೋ, ಎಷ್ಟಾಗತ್ತೋ ನಮ್ಮ ಈ ಒಂದು ಜನ್ಮದಲ್ಲಿ ಎಷ್ಟು ಜನಕ್ಕಾಗತ್ತೋ ಅಷ್ಟು ಜನಕ್ಕೆ ಈ ದಿವ್ಯತ್ರಯರ ಸಂದೇಶ ಅವ್ರನ್ನ ಅಧ್ಯಯನ ಮಾಡುವಂಗೆ ನಾವು ಕರ್ಕೊಂಡು ಹೋಗ್ಬೇಕು. ಇದೊಂದು ಗುರಿ ನಾವು ಇಟ್ಕೊಂಡ್ಬಿಟ್ರೆ ಅದೊಂದು ಜೀವ ಸೇವೆ. ಅವರು ನೀವಿನ್ನೇನು ಮಾಡ್ಬೇಕಾಗಿಲ್ಲ, ಅಂತವ್ರಿಗೆ ಎಂತವ್ರಿಗೂ ಕೂಡ ಕಡು ಬಡತರ ಇರ್ತಾರೆ, ಅವ್ರಿಗೆಲ್ಲ ಸಹಾಯ ಮಾಡೋಣ. ಆದ್ರೆ ಸ್ವಾಮಿ ವಿವೇಕಾನಂದರು ಹೇಳೋಗೇನೆ ಎಜುಕೇಟೆಡ್ಗೆ ಎಜುಕೇಶನ್ ಜಾಸ್ತಿ ಬೇಕು, ಅನ್ಎಜುಕೇಟೆಡ್ಸ್ಗೆ ಏನ್ ಬೇಕಾಗಿಲ್ಲ. ಯಾಕಂದ್ರೆ ಅವ್ರಿಗೆ ಜೀವನೋಪಾಯಕ್ಕೆ ಏನ್ ಬೇಕು ಅದ್ ಮಾಡ್ತಾರೆ, ಪ್ರಾಮಾಣಿಕವಾಗಿ ಅವ್ರ ಪಡೆಗೆ ಹೋಗ್ತಾರೆ. ಈ ಎಜುಕೇಟೆಡ್ಸ್ ಇಲ್ದಿರೋ ಈಗ ಸಾಮಾನ್ಯವಾಗಿ ನೋಡಿ, ಇತ್ತೀಚೆಗೆ ಯಾವುದೋ ಒಂದು ಟೆರರಿಸ್ಟ್ ಕಂಡವ್ರನ್ನ MBBS ಅಥವಾ TCS ಅಲ್ಲಿ ಇದು ಇಂಜಿನಿಯರ್ಸ್ ಇಂಥವ್ರನ್ನೇ ಆಗ್ತಿದ್ದಾರೆ. ಅಂದ್ರೆ ನಮ್ಮಲ್ಲಿ ಇವತ್ತು ಯಾರಿಗೆ ಬೇಕಾಗಿದೆ ಎಜುಕೇಶನ್ ಅಂತಂದ್ರೆ ಎಜುಕೇಟೆಡ್ಸ್ಗೆ. ಅದಕ್ಕೆ ನಮ್ಮ ಸುತ್ತಮುತ್ತಲು ಬರೀ ಪ್ರಾಪಂಚಿಕ ವಿದ್ಯೆನೇ ಶ್ರೇಷ್ಠ ಅನ್ಕೊಂಡು ನಮ್ಮ ಸುತ್ತಮುತ್ತಲು ಇರೋರನ್ನ ಈ ದಿವ್ಯತ್ರಯರ ಒಂದು ಪರಿಚಯ, ಶ್ರೀರಾಮಕೃಷ್ಣರ ಸಂದೇಶವನ್ನು, ಅವರ ಒಂದು 16 ಜನ ಶಿಷ್ಯರ ಒಂದು ಜೀವನ, ಅದಲ್ಲದೆ ಏನು ಗೃಹಿ ಭಕ್ತರ ಜೀವನ, ಇವೆಲ್ಲವನ್ನು ಸ್ವಲ್ಪ ನೋಡ್ತಾ ಹೋದಾಗ ಅಟ್ಲೀಸ್ಟ್ ಒಂದು ಶ್ರೀರಾಮಕೃಷ್ಣ ಹೇಳಿದಂಗೆ 16ರಲ್ಲಿ ಅವ್ರು ಮಾಡಿರೋ ಸಾಧನೆನಲ್ಲಿ 16 ಆಣೆನಲ್ಲಿ 1 ಆಣೆ ಸಾಧನೆ ನೀನ್ ಮಾಡು ಸಾಕು ಅಂತ ಎಷ್ಟು ಈಸಿಯಾಗಿ ಮಾಡ್ಕೊಟ್ಟಿದ್ದಾರೆ ಶ್ರೀರಾಮಕೃಷ್ಣ. ಆ 1 ಆಣೆ ಅಲ್ಲ, ಅದರಲ್ಲಿ .1 ಮಾಡೋದಕ್ಕೂ ನಾವು ಒದ್ದಾಡ್ತೀವಿ. ಯಾಕೆಂದ್ರೆ ಮಾಯೆ, ಪ್ರಪಂಚಿಕದ ಒಂದು ಏನು ಒಂದು ಮಾಯೆ ಇದೆಯೋ ಅದು ಸಿಕ್ಕಾಕೊಂಡ್ಬಿಡ್ತೀವಿ. ಪ್ರಾಪಂಚಿಕ ಸುಖನೇ ಶ್ರೇಷ್ಠ, ಅದನ್ನೇ ಎಂಜಾಯ್ ಮಾಡ್ಕೊಂಡು ಇದ್ಬಿಟ್ರೆ ಅದೇ ಶ್ರೇಷ್ಠ ಅನ್ನೋದ್ರಲ್ಲಿ ನಾವು ಕಾಲ ಕಳೀತಾ ಇರೋದ್ರಿಂದ ಈ ರೀತಿ ಆಗ್ತಿದೆ. ಈ ನಮ್ಮ ಅಖಂಡಾನಂದರ ಒಂದು ಜೀವನವನ್ನು ನಾವು ಅಧ್ಯಯನ ಮಾಡಿದ್ರಿಂದ ಅವರ ಒಂದು ಜೀವನದ ಜೀವ ಪ್ರೇಮನ ನಾವೆಲ್ಲನೂ ಬೆಳೆಸ್ಕೊಳ್ಳೋದು. ಜಯ ರಾಮಕೃಷ್ಣ. ಧನ್ಯವಾದಗಳು ಸರ್. ಜೈಕಾರದೊಂದಿಗೆ ಇವತ್ತಿನ ಕ್ಲಾಸನ್ನು ಸಂಪನ್ನಗೊಳಿಸೋಣ. ಮುಂದಿನ ವಾರ ಸ್ವಾಮಿ ವಿಜ್ಞಾನಾನಂದರನ್ನ ಅಧ್ಯಯನ ಮಾಡೋಣಂತೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್. ಹರಿಃ ಓಂ ತತ್ಸತ್. श्रीरामकृष्णार्पणमस्तु. जय श्री गुरु महाराज जी की जय. जय श्री महामाई की जय. जय श्री स्वामी जी महाराज जी की जय.